ಇದೆಲ್ಲದರ ಜೊತೆಗೆ ಪ್ರಮುಖವಾದಂಥ ಸಾಕ್ಷಿ ಅಂತಂದರೆ ಪ್ರಮುಖವಾದಂಥ ವಿವರಗಳು ಸಿಗೋದು ಅಂತಂದರೆ ಮೊಬೈಲಲ್ಲಿ. ಆದರೆ ಇನ್ನೂ ಕೂಡ ಮೊಬೈಲ್ ಸಿಗ್ತಾ ಇಲ್ಲ. ಶವ ಸಿಕ್ಕಂಥ ಜಾಗದಲ್ಲಿ ಈಗ ಮಹಜರು ಮಾಡಲಾಗ್ತಾ ಇದೆ. ಸಾಕ್ಷ್ಯ ನಾಶ ಮಾಡಿದಂಥ ಸ್ಥಳದಲ್ಲಿ ಮಹಜರು ನಡೀತಾ ಇದೆ. ಸುಮನಹಳ್ಳಿ ಮೋರಿ ಬಳಿ ರೇಣುಕಾಸ್ವಾಮಿ ಶವ ಏನು ಎಸ್ತಿದ್ರು ಅಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇಲ್ಲೇ ಎಲ್ಲೋ ಜಾಗದಲ್ಲಿ ಮೊಬೈಲನ್ನು ಬಿಸಾಕಿ ಹೋಗಲಾಗಿದೆ ಅನ್ನುವಂಥ ಮಾತುಗಳಿವೆ. ಇಲ್ಲೇ ಸಾಕ್ಷ್ಯ ನಾಶ ಆಗಿದೆ ಅನ್ನುವಂಥ ಮಾತಿದೆ. ಹೀಗಾಗಿ ಸ್ಥಳದಲ್ಲಿ ಹುಡುಕ್ತಾ ಇದ್ದಾರೆ. ಯಾಕಂದರೆ ಈ ತಪ್ಪೊಪ್ಪಿಗೆ ಇದೆಯಲ್ಲ, ತಪ್ಪೊಪ್ಪಿಗೆಯನ್ನು ಕೂಡ ಅವನ ಮೊಬೈಲನ್ನೇ ರೆಕಾರ್ಡ್ ಮಾಡಲಾಗಿದೆ ಅನ್ನುವಂಥ ಮಾತುಗಳು ಕೂಡ ಇವೆ. ಹೀಗಾಗಿ ಈ ಜಾಗಕ್ಕೆ ಆರೋಪಿಗಳನ್ನು ಕರ್ಕೊಂಬಂದಿದ್ದಾರೆ, ಪ್ರದೋಷನ ಕರ್ಕೊಂಬಂದಿದ್ದಾರೆ. ಈ ಜಾಗಕ್ಕೆ ನೋಡಿ ಒಂದಷ್ಟು ಜನ ಹುಡುಕ್ತಾ ಇದ್ದಾರೆ. ಇದು ಸುಮನಹಳ್ಳಿ ಬ್ರಿಡ್ಜ್, ಇದು ರಾಜಾ ಕಾಲುವೆ. ಇಲ್ಲೇನೆ ಅವನನ್ನು ಬಿಸಾಕಿ ಹೋಗಿದ್ದು. ಬನ್ನಿ, ಆ ಮೋರಿಯ ಮುಂಭಾಗದಲ್ಲೇ ಇದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ನಾವು ನೋಡ್ತಾ ಇದ್ದೀವಿ ಏನಂತಂದರೆ ಪ್ರಮುಖವಾಗಿ ಸಾಕ್ಷ್ಯಗಳನ್ನು ನಾಶ ಮಾಡಿರುವಂಥ ಜಾಗ ಇದು, ನಂಬರ್ 1. ಜೊತೆಗೆ ಏನು ಅಂತಂದರೆ ಇಲ್ಲೇನೇ ಅವನ ಮೊಬೈಲನ್ನು ಕೂಡ ಬಿಸಾಕಿ ಹೋಗಲಾಗಿದೆ ಅನ್ನುವಂಥ ಮಾತು. ಈಗ ಮೊಬೈಲ್ಗೋಸ್ಕರ ಹುಡುಕಾಟ ಕೂಡ ನಡೀತಾ ಇದೆ ಅಂತ. ಏನೇನು ನಡೀತಾ ಇದೆ ಕಾರ್ಯಾಚರಣೆ ರಾಜಪ್ಪ? ರಂಗನಾಥ್, ಅಂದ್ರೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಮಾಡಿದ ಬಳಿಕವಾಗಿ ಆತನ ಮೊಬೈಲ್ ಫೋನ್ ಕೂಡ ಸ್ವಿಚ್ ಆಫ್ ಆಗುತ್ತೆ. ಅದಾದ ನಂತರದಲ್ಲಿ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಬಂದ ನಂತರದಲ್ಲಿ ಸ್ವಿಚ್ ಆನ್ ಮಾಡಿ ಮೊಬೈಲಲ್ಲಿ ಅವನದ್ದೇ ಆದಂತ ಒಂದು ಹೇಳಿಕೆಯನ್ನ ರೇಣುಕಾಸ್ವಾಮಿ ಮೊಬೈಲ್ನಲ್ಲೇ ಒಂದಿಷ್ಟು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಆರೋಪಿಗಳು ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಿರುವಂತಹ ವಿಚಾರ. ಅದಾದ ನಂತರದಲ್ಲಿ ಯಾವಾಗ ರೇಣುಕಾಸ್ವಾಮಿ ಮೃತಪಡ್ತಾನೆ, ಈ ಸಂದರ್ಭದಲ್ಲಿ ಬಾಡಿಯನ್ನ ಕೂಡ ಡಿಸ್ಪೋಸ್ ಮಾಡೋದಕ್ಕೆ ಅಲ್ಲಿದ್ದಂತಹ ಆರೋಪಿಗಳು ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಅದರ ಜೊತೆಗೆ ಆತನ ಮೊಬೈಲ್ ಅನ್ನು ಕೂಡ ಆತನ ಜೊತೆಗೆ ತೆಗೆದುಕೊಂಡು ಅಂದ್ರೆ ಪಟ್ಟಣಗೆರೆ ಶೆಡ್ ನಿಂದ ಸ್ವಿಚ್ ಆಫ್ ಮಾಡ್ಕೊಂಡು ಬಂದು ಅವನ ಒಂದು ಮೃತದೇಹವನ್ನ ಅಂದ್ರೆ ಸುಮನಹಳ್ಳಿ ಬಳಿ ಇರುವಂತಹ ಸತ್ವ ಅಪಾರ್ಟ್ಮೆಂಟ್ ಮುಂಭಾಗ ಇರುವಂತಹ ಮೋರಿ ಏನಿದೆ, ಆ ಒಂದು ಮೋರಿಯಲ್ಲಿ ಮೃತದೇಹವನ್ನ ಎಸೆಯಲಾಗುತ್ತೆ. ಇದೇ ಒಂದು ಜಾಗದಲ್ಲಿ ಮೊಬೈಲ್ ಫೋನ್ ಅನ್ನ ಕೂಡ ಅಂದ್ರೆ ರೇಣುಕಾಸ್ವಾಮಿಯ ಮೊಬೈಲ್ ಫೋನ್ ಅನ್ನ ಕೂಡ ಆರೋಪಿಗಳು ಎಸೆದಿರುವಂತದ್ದು. ಹಾಗಾಗಿ ಅದಕ್ಕಾಗಿ ಈಗಾಗಲೇ ಹುಡುಕಾಟ ಕೂಡ ಸದ್ಯಕ್ಕೆ ಪಶ್ಚಿಮ ವಿಭಾಗ ಪೊಲೀಸರು ಮಾಡ್ತಾ ಇರುವಂತದ್ದು. ಅಂದ್ರೆ ಮೋರಿ ಪಕ್ಕದಲ್ಲಿ ಏನು ಮೃತದೇಹವನ್ನು ಎಸೆಯಲಾಗುತ್ತೆ, ಅದಾದ ನಂತರದಲ್ಲಿ ಮೋರಿಯ ಒಳಗಡೆ ಮೊಬೈಲ್ ಫೋನ್ ಅನ್ನ ಕೂಡ ಸದ್ಯಕ್ಕೆ ಎಸೆದಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತ ಸಂಗತಿ. ಅಂದ್ರೆ ಇದು ಈ ಒಂದು ಕೊಲೆ ಕೇಸ್ನಲ್ಲಿ ಪ್ರಮುಖವಾದಂತಹ ಸಾಕ್ಷ್ಯ ಆಗುತ್ತೆ. ಅದರ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ನ ಹೊರತಾಗಿಯೂ ಕೂಡ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಎವಿಡೆನ್ಸ್ ಅನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಅಂದ್ರೆ ಕಾನೂನಾತ್ಮಕವಾಗಿ ಒಂದಿಷ್ಟು ಪ್ರೊಸೀಜರ್ ಕೂಡ ಆಗ್ಲೇಬೇಕಾಗತ್ತೆ, ಅಂದ್ರೆ ಮೊಬೈಲ್ನ ಹುಡುಕಾಟಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಆ ಒಂದು ಪ್ರಕ್ರಿಯೆನ ಸದ್ಯಕ್ಕೆ ಮಾಡ್ತಿರುವಂತದ್ದು. ಆರೋಪಿ ಪ್ರದೋಷ್ ಏನಿದೆ, ಆತನನ್ನ ಕರ್ಕೊಂಡು ಬಂದು ಆತ ಮೊಬೈಲ್ ಅನ್ನ ಎಲ್ಲಿ ಎಸ್ದ, ಜೊತೆಗೆ ಮೃತದೇಹವನ್ನು ಎಲ್ಲಿ ಎಸೆದ್ರು, ಮೊಬೈಲ್ ಅನ್ನ ಯಾವ ಜಾಗದಲ್ಲಿ ಬಿಸಾಡಿ ಹೋಗಿದ್ರು, ಈ ಎಲ್ಲಾ ಮಾಹಿತಿಯನ್ನ ಪಡೆದುಕೊಂಡು ತನಿಖಾಧಿಕಾರಿಗಳು ಸದ್ಯಕ್ಕೆ ಆ ಒಂದು ಮೋರಿ ಬಳಿಯಲ್ಲಿ ಮೊಬೈಲ್ ಏನಿದೆ, ರೇಣುಕಾಸ್ವಾಮಿಯ ಮೊಬೈಲ್ ಫೋನ್ ಏನಿದೆ, ಅದಕ್ಕಾಗಿ ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಕೊಲೆ ಕೇಸ್ನಲ್ಲಿ ಇದೇ ಪ್ರಮುಖ ಸಾಕ್ಷಿ ಆಗಿರುತ್ತೆ. ಅದರ ಹೊರತಾಗಿಯೂ ಕೂಡ ಮೊಬೈಲ್ ಸಿಕ್ಕಿಲ್ಲ ಅಂದ್ರೂ ಕೂಡ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಬೇಕಾಗುವಷ್ಟು ಸಾಕ್ಷಿಯನ್ನ ಈಗಾಗಲೇ ಪೊಲೀಸರು ಕಲೆ ಹಾಕಿರುವಂತದ್ದು. ರಂಗನಾಥ್. ಓಕೆ ರಾಜಪ್ಪ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಈಗ ನಾವು ಹೇಳ್ತಿರುವಂಥ ಸಂಗತಿಗಳೆಲ್ಲವೂ ಕೂಡ ನಿಜವೇ ಆಯಿತು ಅಂತಂದರೆ ಬಹುಶಃ ಏನು ಅಂತಂದರೆ ಈ ನರಕದಲ್ಲಿ ಇವ್ರಿಗೊಂದು ಹೊಸ ಟ್ರೀಟ್ಮೆಂಟನ್ನು ಏನಾದರೂ ಶುರು ಮಾಡಿರ್ತಾರೇನೋ ಅಂತ. ಯಾಕಂದರೆ ಅಷ್ಟು ಕೆಟ್ಟ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ ಸ್ವಾಮಿಗೆ, ಈ ರೇಣುಕಾ ಸ್ವಾಮಿಗೆ ಅಷ್ಟೊಂದು ಕೆಟ್ಟದಾಗಿ ಇವರು ನಡೆಸ್ಕೊಂಡಿದ್ದಾರೆ ಅಂತ ನಿಜ ಅನಿಸ್ಬಿಡುತ್ತೆ. ಕೆಲವು ಸಂದರ್ಭಗಳಲ್ಲಿ ಮೆಗ್ಗಾರ್ ಬಳಸಿ ರೇಣುಕಾ ಸ್ವಾಮಿಗೆ ಶಾಕ್ ಕೊಟ್ಟಿದ್ರು ಅಂತ. ಹಲವಾರು ತಿಂಗಳಿಂದ ಈ ಮೆಗ್ಗಾರನ್ನ ಜೊತೆಗೆ ಇಟ್ಕೊಂಡಿದ್ರು. ಇದೇ ಶೆಡ್ನಲ್ಲಿ ವಿನಯ್ ಹಲವಾರು ಜನರಿಗೆ ಹಲ್ಲೆ ಮಾಡಿದ್ದ, ಬಹಳಷ್ಟು ಜನರಿಗೆ ಈ ರೀತಿ ಶಾಕ್ ಕೊಡ್ತಿದ್ದ. ಇನ್ನೊಬ್ಬ ರಾಜು ಅನ್ನುವಂಥವ್ನು ಬೇರೆ ಇರ್ತಾ ಇದ್ದ. ಹಲ್ಲೆ ಮಾಡುವಾಗ ಇದೇ ಮೆಗ್ಗಾರನಿಂದ ಶಾಕ್ ಕೊಟ್ಟಿದ್ದಾರೆ. ಅಂದರೆ ಇವನ್ ಏನೋ ಅಂದ್ಕೊಂಡಿದ್ರು ಇವರು ಅಂತ. ಆ ರೇಣುಕಾ ಸ್ವಾಮಿನೋ ಅವ್ನು ನೋಡೋಕ್ಕೆ ಪುಣ್ಯಾತ್ಮ, ತೆಳ್ಳಗೆ ಉದ್ದಕ್ಕಿರೋದು ನೋಡಿದ್ರೆ ಅವನು ಈ ಏಟುಗಳನ್ನೇ ತಡ್ಕೊಂಡ್ರಕ್ಕೆ ಸಾಧ್ಯ ಇಲ್ಲ. ಇನ್ನು ಶಾಕಿಗೆಲ್ಲ ತಡ್ಕೊಳಕ್ಕೆ ಸಾಧ್ಯನಾ? ಬದುಕೋಕ್ಕೆ ಸಾಧ್ಯನಾ ಈ ವ್ಯಕ್ತಿ? ಚೈನಾ ಮೇಡ್ ಮೆಗ್ಗಾರದು ಆನ್ಲೈನಲ್ಲಿ ತರಿಸ್ಕೊಂಡಿದ್ರಂತೆ, ಅದರಲ್ಲಿ ಶಾಕ್ ಕೊಡೋದು ಪಕ್ಕ. ಇಲ್ಲಿ ನೋಡಿ, ಸಿನಿಮಾದಲ್ಲಿ ಏನೇನು ನೋಡ್ತೀವಲ್ಲ ನಾವು, ಸಿನಿಮಾದ ರೀತಿಯಲ್ಲೇ ಹಿಂಸೆ ಕೊಟ್ಟಿದ್ದಾರೆ.
ಇದೇನಿದೆ ಕೆಲವೊಂದಂತೂ ನೋಡಿದಂಥ ಸಂದರ್ಭದಲ್ಲಿ ಇವನ್ನು ನಂಬಬೇಕು ನಂಬಬಾರ್ದು ಯಾವುದೂ ಅರ್ಥವಾಗಲ್ಲ. ಇದನ್ನು ಶಾಕ್ ಕೊಡುವಂಥ ಯಂತ್ರ ಇದು ಮೆಗ್ಗಾರ್. ಇದನ್ನು ಆನ್ಲೈನಲ್ಲಿ ತರಿಸ್ಕೊಂಡಿದ್ರಂತೆ, ಚೈನಾ ಮೇಡು. ಒಂದು ಲೆಕ್ಕದಲ್ಲಿ ಈ ಶೆಡ್ ಇದೆಯಲ್ಲ, ಈ ಶೆಡ್ ಇದು ಟ್ರೀಟ್ಮೆಂಟ್ನ ಅಡ್ಡ. ಇದು ಯಾರ್ಯಾರು ಬಡ್ಡಿ ದುಡ್ಡು ಕೊಟ್ಟಿಲ್ಲ, ಯಾರ್ಯಾರು ವೆಹಿಕಲ್ ಇಟ್ಟೋಗಿದ್ದಾರೆ, ಯಾರ್ಯಾರು ಹಣ ವಾಪಸ್ ಕೊಟ್ಟಿಲ್ಲ, ಅಥವಾ ಇಲ್ಲಿ ಎಲ್ಲ ಸೆಟ್ಲ್ಮೆಂಟ್ನ ಅಡ್ಡೆ. ಇಲ್ಲಿ ಹಲವಾರು ಜನರಿಗೆ ಈ ಥರ ಟ್ರೀಟ್ಮೆಂಟ್ ಸಿಕ್ಕಿತ್ತು ಅನ್ನುವಂಥ ಮಾತು. ಈಗ ರಾಜು ಹೇಳ್ತಾನಂತೆ, ಇಲ್ಲ ಇದು ನಂದಲ್ಲ, ನನಗೊಬ್ಬ ಗೆಳೆಯ ಕೊಟ್ಟಿದ್ದ ಅನ್ನುವಂಥ ಮಾತು. ಚೈನಾ ಮೇಡ್ ಮೆಗ್ಗಾರಿದು. ಅದನ್ನು ಆನ್ಲೈನಲ್ಲಿ ತರಿಸ್ಕೊಂಡಿರುವಂಥದ್ದು ಪತ್ತೆಯಾಗಿದೆ. ಇದು ನೀಚತನದ ಪರಮಾವಧಿ. ಇನ್ನು ಒಬ್ಬೊಬ್ಬರಾಗಿ ನಟರು ಬಾಯ್ಬಿಡ್ತಾ ಇದ್ದಾರೆ. ನಟ ಉಪೇಂದ್ರ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ನಟ ಉಪೇಂದ್ರ ಹೇಳ್ತಾರೆ, ಎಲ್ಲ ವಿವರಗಳು ಕೂಡ ಜನಸಾಮಾನ್ಯರಿಗೆ ಗೊತ್ತಾಗಬೇಕು ಯಾವ ರೀತಿ ಏನಾಗ್ತಿದೆ ಅಂತ. ಯಾಕಂದರೆ ಈ ಪ್ರಕರಣದ ವಿಚಾರಣೆ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತವೇ ಬೆರಗಾಗಿ ನೋಡ್ತಾ ಇದೆ. ಈ ಹೈ ಪ್ರೊಫೈಲ್ ಕೇಸ್ನ ವಿಚಾರಣೆಯಲ್ಲಿ ನಿಷ್ಪಕ್ಷಪಾತವಾದಂಥ ನಿರ್ಣಯ ಮತ್ತು ನ್ಯಾಯಕ್ಕಾಗಿ ಜನ ಕಾಯ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕುಟುಂಬದಲ್ಲಿ, ಜನರಲ್ಲಿ, ಟಿ ವಿ ಮಾಧ್ಯಮಗಳಲ್ಲಿ, ದರ್ಶನ್ ಅಭಿಮಾನಿಗಳಲ್ಲಿ ಏನೇನೋ ಆತಂಕ ಅನುಮಾನಗಳು ಕಾಡ್ತಾ ಇವೆ, ಊಹಾಪೋಹಗಳು ಹುಟ್ಕೊಳ್ತಾ ಇವೆ. ಯಾಕಂದರೆ ಯಾವುದೇ ಕೇಸ್ ಆದರೂ ಕೂಡ ಈ ಕೇಸ್ನ ವಿಚಾರಣೆಯ ವಿಡಿಯೋ ದಾಖಲೆಗಳನ್ನು ಮತ್ತು ಸಾಕ್ಷಿಗಳನ್ನು ಎಲ್ಲ ವಿವರಗಳನ್ನು ಆಗಾಗ ಪೊಲೀಸರು ಸಂಬಂಧಪಟ್ಟಂಥ ವ್ಯಕ್ತಿಗಳ ಜೊತೆಗೆ ಹಂಚ್ಕೋಬೇಕು ಅಂತಾರೆ ಉಪೇಂದ್ರ. ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿರುವ ದರ್ಶನ್ ಬಂಧನ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮತ್ತು ಅದರ ವಿಚಾರಣೆ ಇಡೀ ಕರ್ನಾಟಕ ಮಾತ್ರವಲ್ಲ, ಇಡೀ ಭಾರತವೇ ಬೆರಗಾಗಿ ನೋಡುತ್ತಿದೆ. ಈ ಹೈ ಪ್ರೊಫೈಲ್ ಕೇಸ್ನ ವಿಚಾರಣೆಯಲ್ಲಿ ನಿಷ್ಪಕ್ಷವಾದ ನಿರ್ಣಯ ಮತ್ತು ನ್ಯಾಯಕ್ಕಾಗಿ ಕಾಯುತ್ತಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬದಲ್ಲಿ, ಜನರಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ಮತ್ತು ದರ್ಶನ್ ಅಭಿಮಾನಿಗಳಲ್ಲಿ ಏನೇನೋ ಆತಂಕ, ಅನುಮಾನಗಳು ಕಾಡುತ್ತಿವೆ, ಊಹಾಪೋಹಗಳು ಹುಟ್ಟಿಕೊಳ್ಳುತ್ತಿವೆ. ಏಕೆಂದರೆ ಯಾವುದೇ ಕೇಸ್ ಆದರೂ ಆ ಕೇಸ್ನ ವಿಚಾರಣೆಯ ವಿಡಿಯೋ ದಾಖಲೆಗಳನ್ನು ಮತ್ತು ಸಾಕ್ಷಿಗಳ ಎಲ್ಲ ವಿವರಗಳನ್ನು ಆಗಾಗ ಪೊಲೀಸರು ಸಂಬಂಧಪಟ್ಟ ವ್ಯಕ್ತಿಗಳ ಕುಟುಂಬದವರ ಜೊತೆ ಹಂಚಿಕೊಳ್ಳಬೇಕು ಮತ್ತು ಅದು ಕಾನೂನಾಗಬೇಕು. ಹಿಂದೆಲ್ಲ ಪೊಲೀಸರು ವಿಚಾರಣೆಯ ವಿವರ ಬರೆದು ದಾಖಲಿಸುತ್ತಿದ್ರು. ಈಗ ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದಿದ್ದು ಎಲ್ಲವನ್ನು ವಿಡಿಯೋ ರೆಕಾರ್ಡ್ ಮಾಡಿ ಲೈವ್ ಸ್ಟ್ರೀಮಿಂಗ್ ಮಾಡಬಹುದು. ಅದೇ ರೀತಿ ಒಬ್ಬ ಸಾರ್ವಜನಿಕ ವ್ಯಕ್ತಿಯ ಬಗ್ಗೆ ಕೇಸ್ ಆಗಿದ್ರೆ ಆ ಕೇಸ್ನ ವಿಚಾರಣೆಯ ವಿಡಿಯೋ ದಾಖಲೆಗಳನ್ನು ಮತ್ತು ಸಾಕ್ಷಿಗಳ ಎಲ್ಲ ವಿವರಗಳನ್ನು ಪೊಲೀಸರು ಆಗಾಗ ಸಾರ್ವಜನಿಕವಾಗಿ ತೆರೆದಿಡಬೇಕು. ಒಬ್ಬ ಸಾರ್ವಜನಿಕ ವ್ಯಕ್ತಿಯ ವಿಚಾರಣೆ ಸಾರ್ವಜನಿಕವಾಗಿ ಸಂಪೂರ್ಣ ಪಾರದರ್ಶಕತೆಯಿಂದ ಆಗಬೇಕು. ಸಾಕ್ಷ್ಯನಾಶ, ಪ್ರಭಾವಿಗಳ ಹಸ್ತಕ್ಷೇಪ, ಭ್ರಷ್ಟಾಚಾರ ಇವಕ್ಕೆಲ್ಲ ತೆರೆ ಎಳೆದಂತಾಗುತ್ತದೆ. ಆಗ ರೇಣುಕಾಸ್ವಾಮಿ ಕುಟುಂಬಕ್ಕೆ, ಜನರಿಗೆ, ಟಿವಿ ಮಾಧ್ಯಮಗಳಿಗೆ ಮತ್ತು ದರ್ಶನ್ ಅಭಿಮಾನಿಗಳಿಗೆ ಮನಸ್ಸಿನಲ್ಲಿ ಗೊಂದಲಗಳಿಲ್ಲದೆ ಪೊಲೀಸ್ ಮತ್ತು ಟಿವಿ ಮಾಧ್ಯಮಗಳ ಬಗ್ಗೆ ಇನ್ನೂ ಗೌರವ ಹೆಚ್ಚಾಗುತ್ತದೆ ಮತ್ತು ನ್ಯಾಯ ಸಿಗುತ್ತದೆ ಎಂಬ ನಂಬಿಕೆ ಬರುತ್ತದೆ.